ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಕ್ಷಾಮದಿಂದ ಸಮೃದ್ಧಿಯ ಕಡೆಗೆ. ಎಲ್ಲರೂ ಹೇಳ್ರಿ, ಕ್ಷಾಮದಿಂದ ಸಮೃದ್ಧಿಯ ಕಡೆಗೆ. ಫ್ರಮ್ ಫೆಮಿನ್ ಟು ಅಬೆಂಡೆನ್ಸ್. ಆಮೆನ್. ಫೆಮಿನ್ ಇನ್ ದ ಪ್ರಾಮಿಸ್ ಲ್ಯಾಂಡ್. ವಾಗ್ದಾನ ಇರುವಂಥ ದೇಶದಲ್ಲಿ ಕ್ಷಾಮ ಇದೆಯಾ? ಎಸ್, ಇದೆ. ವಾಗ್ದಾನ ಮಾಡಿದ ದೇಶದಲ್ಲಿ ಕ್ಷಾಮ ಇದೆಯಾ? ಇದೆ. ಹಲ್ಲೆಲೂಯ. ಆಮೆನ್. ಈಸಾಕನು Isaac standing in the promised land, there also a famine. ಅಬ್ರಾಮನ ಕಾಲದಲ್ಲಿ ಬಂದ ಮೊದಲನೇ ಬರದಂತೆ ಇನ್ನೂ ಒಂದು ಬರ ಕನಾನ್ ದೇಶಕ್ಕೆ ಬಂತು. ಕನಾನ್ ದೇಶ ವಾಗ್ದಾನದ ದೇಶ. ಅಪ್ಪನ ಕಾಲದಲ್ಲೂ ಬಂತು, ಮಗನ ಕಾಲದಲ್ಲೂ ಬಂತು. ಅಪ್ಪನ ಕಾಲದಲ್ಲಿ ಕ್ಷಾಮ, ಮಗನ ಕಾಲದಲ್ಲೂ ಕ್ಷಾಮ ಬಂತು. ದೇವರು ಹೇಳ್ತಾ ಇದ್ದಾನೆ, ಅಪ್ಪನ ಕಾಲದಲ್ಲಿ ಕ್ಷಾಮ ಬಂದ್ರೂ ಸುಕ್ಷೇಮವಾಗಿ ನಾನು ನಡೆಸಿದೆ. ಕಾರಣ ನಂಬರ್ 1, ನಿಮ್ಮ ತಂದೆ ನನ್ನ ಮಾತನ್ನು ಕೇಳಿ. ಹಾಗಾದರೆ ನಾನು ಹೇಳಿದಂತೆ ಅವನು ಮಾಡಿ ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಂಡು ನಡೆದಿದ್ದರಿಂದ ನಾನು ಅವನಿಗೆ ಪ್ರಮಾಣ ಮಾಡಿದ್ದನ್ನೆಲ್ಲ ನೆರವೇರಿಸಿದೆ. ಹಾಗಾದರೆ ಕ್ಷಾಮ ಬಂದಾಗಲೂ, ಪ್ರತಿಕೂಲ ಬಂದಾಗಲೂ, ಹೋರಾಟ ಬಂದಾಗಲೂ ದೇವರ ಮಾತನ್ನು ಕೇಳಿ ಅವನು ಹೇಳ್ದಂಗೆ ಮಾಡಿ ಅವನ ಆಜ್ಞಾ ವಿಧಿಗಳನ್ನು ನಾವು ಅನುಸರಿಸಿ ನಡೆದರೆ ಕ್ಷಾಮ ನಿನಗೊಂದು ವಿಷಯವೇ ಅಲ್ಲ, ಬರ ನಿನಗೊಂದು ವಿಷಯವೇ ಅಲ್ಲ, ಈ ಹೋರಾಟ ಒಂದು ವಿಷಯನೇ ಅಲ್ಲ, ಈ ಸಾಲ ಒಂದು ವಿಷಯನೇ ಅಲ್ಲ, ಈ ಇಕ್ಕಟ್ಟು ಒಂದು ವಿಷಯನೇ ಅಲ್ಲ, ಆ ರೋಗ ಒಂದು ವಿಷಯನೇ ಅಲ್ಲ. ದೇವರು ಪ್ರಮಾಣ ಮಾಡಿದ್ದನ್ನ ದೇವರು ನೆರವೇರಿಸ್ತಾನೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ, ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯ. ಇಲ್ಲಿ ದೇವರ ಚಿತ್ತ ಇರುವಲ್ಲಿ, ದೇವರ ಚಿತ್ತ ಇರುವಲ್ಲಿ ನಿಮ್ಮನ್ನ ಕಷ್ಟಕರವಾದ ಸಮಯಗಳಿಂದ ಮುಕ್ತಗೊಳಿಸೋದಿಲ್ಲ, ಮುಕ್ತಗೊಳಿಸಲ್ಲ. ದೇವ್ರ ಚಿತ್ತ ಇದೆ, ದೇವ್ರ ಚಿತ್ತ ಇದೆ. ಆದರೆ ಅದರ ಅರ್ಥ ಏನು? ನಿನ್ನ ಕಷ್ಟದಿಂದ ನಾನು ನೀನು ಅದು ನಿನಗೇನು ಕಷ್ಟ ಇಲ್ಲ ಅಂತ ಹೇಳಲಿಲ್ಲ ದೇವರು. ಲೋಕದಲ್ಲಿ ನಿಮಗೇನಿದೆ? ಸಂಕಟ ಇಲ್ಲ ಅಂತ ಹೇಳಿದ್ರ? ಆದರೂ ಲೋಕವನ್ನು ನಾನು ಜಯಿಸಿದ್ದೇನೆ, ಎಲ್ಲ ಕಾಲದಲ್ಲಿ ನಾನು ನಿನ್ನ ಸಂಗಡ ಇದ್ದೀನಿ. ಅದರಿಂದ ನೀನೇನಾಗಿರೋ? ಧೈರ್ಯವಾಗಿ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಧೈರ್ಯವಾಗಿರೋ, ಧೈರ್ಯವಾಗಿರೋ. Being in God's will does not exempt you from difficult seasons. ನಿನ್ನನ್ನು ಎಕ್ಸೆಂಪ್ಟ್ ಮಾಡಲ್ಲ. Everybody should go through these problems. ನೀನು ಪಾದ್ರಿ ಆದರೂ ಸರಿ, ಪಾಪಿ ಆದರೂ ಸರಿ. ನಾನು ಹೇಳಿದ ಅರ್ಥ ಆಯ್ತಾ? ನೀನು ಪಾದ್ರಿ ಆದರೂ ಸರಿ, ಪಾಪಿ ಆದರೂ ಸರಿ, ಯು ಹ್ಯಾವ್ ಟು ಗೋ ಥ್ರೂ ದಿಸ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಬೆಂಕಿ ಜ್ವಾಲೆಗಳು ನಿನ್ನನ್ನು ದಹಿಸೋದಿಲ್ಲ, ದಹಿಸೋದಿಲ್ಲ. ಹಲ್ಲೆಲೂಯ. ಚಿನ್ನ ಪುಟಕ್ಕೆ ಹಾಕ್ತಾರೆ, ಬೆಳ್ಳಿ ಪುಟಕ್ಕೆ ಹಾಕ್ತಾರೆ, ಅದು ಶೋಧನೆಗೆ ಒಳಗಾಗುತ್ತೆ. ಅದು ನಾಶ ಮಾಡೋದಕ್ಕಲ್ಲ,
ಅದರ ಶುಭ್ರತೆಯೊಂದಿಗೆ ಕಶ್ಮಳಗಳನ್ನ ತೆಗೆದುಹಾಕಿ ಚೊಕ್ಕ ಬಂಗಾರವಾಗಿ ಹೊರಗಡೆ ಬರಬೇಕಾದ್ರೆ ನಿನ್ನ ನಂಬಿಕೆಗೆ ಪರಿಶೋಧನೆಗಳು ಬರುತ್ತೆ, ಹೋರಾಟಗಳು ಬರುತ್ತೆ, ಇಕ್ಕಟ್ಟುಗಳು ಬರುತ್ತೆ. ಅನೇಕರು ಕೇಳ್ತಾರೆ ಎಲ್ಲೇ ನಿನ್ನ ದೇವರು ಅಂತ. ಅವುಗಳ ಮಧ್ಯದಲ್ಲಿ ಹೇಳು, ನನ್ನ ದೇವರು ನಂಬಿಗಸ್ತನು, ವಾಗ್ದಾನಗಳಲ್ಲಿ ನಂಬಿಗಸ್ತನು. Yes, there is a promise. ಆದರೂ ಅಲ್ಲಿ ಕ್ಷಾಮ ಬರ ಇದೆ. Your location may be right, but your season may be dry. ನೀನು ಇರುವಂಥ ಸ್ಥಳ ಕರೆಕ್ಟ್, ಆದರೆ ನಿನ್ನ ಪರಿಸ್ಥಿತಿ ಒಣಗೋಗಿರೋ ಅವಸ್ಥೆ. ಈಸಾಕನೇ, ನೀನು ನಿಂತಿರುವ ಸ್ಥಳ ವಾಗ್ದಾನದ ಸ್ಥಳ. ದೇವರು ನಿನ್ನಲ್ಲಿ ನೆಟ್ಟಿದ್ದಾನೆ, ದೇವರು ನಿನ್ನಲ್ಲಿ ಇಟ್ಟಿದ್ದಾನೆ. ಆದರೆ ಸದ್ಯಕ್ಕೆ ಪರಿಸ್ಥಿತಿ ಅಲ್ಲಿ ಒಣಗೋಗಿದೆ, ಬರ ಇದೆ, ಕ್ಷಾಮ ಇದೆ. ಅದು ಅಪ್ಪನ ಕಾಲದಲ್ಲಿ ಬಂದ ಹಾಗೆ ಈಗ ಮಗನಾದ ಈಸಾಕನ ಕಾಲಕ್ಕೂ ಬಂದಿದೆ. ಸ್ತೋತ್ರ. ಈ ಕ್ಷಾಮ ಬಂದರೆ, ಪ್ರಾಬ್ಲಮ್ ಬಂದರೆ ಓಡೋಗೋರೇ ಜಾಸ್ತಿ. ನೀವು ಸ್ತೋತ್ರ ಹೇಳದೆ ಇದ್ದಾಗಲೇ ನನ್ನ ವಿಷಯ ಪಾಸ್ಟ್ರಿಗೆ ಹೆಂಗೆ ಗೊತ್ತಾಯಿತು ಅಂತ. ದೇರ್ ಈಸ್ ಅ ಟೆಂಪ್ಟೇಷನ್ ಟು ರನ್ ಅವೇ. There is a temptation to run to Egypt. ಆ ಕಾಲದಲ್ಲಿ ಈಗ ಇವನಿರುವ ಸ್ಥಳದ ಹೆಸರು ಏನು ಗೊತ್ತಾ? ಗೆರಾರ್. ಗೆರಾರ್, ಬೇರ್ಷೆಬಾ ಆ್ಯಂಡ್ ದ ಈಜಿಪ್ಟ್. ಗೆರಾರ್, ಬೇರ್ಷೆಬಾ ಮತ್ತು ಈಜಿಪ್ಟ್. ಐಗುಪ್ತ ದೇಶಕ್ಕೆ ಓಡಿ ಹೋಗ್ತಾ ಇದ್ರು ಆಗಿನ ಕಾಲದಲ್ಲಿ. ವಾಕ್ಯ ಕೊಡ್ತೀನಿ, ಹೋದ್ರಿ 105ನೇ ಕೀರ್ತನೆ, 105ನೇ ಕೀರ್ತನೆ 13ನೇ ವಾಕ್ಯ. ನೀವು ನನ್ನ ಜೊತೆ ಇದ್ದೀರಾ? ಅವರು ದೇಶದಿಂದ ದೇಶಕ್ಕೂ ರಾಜ್ಯದಿಂದ ರಾಜ್ಯಕ್ಕೂ ಹೋಗುತ್ತಿರುವಲ್ಲಿ ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಆಮೆನ್. ಇವರು ಏನಕ್ಕೆ ದೇಶದಿಂದ ದೇಶಕ್ಕೆ, ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ತಾ ಇದ್ರು ಅಂದ್ರೆ, ಬರ ಬಂದಾಗ, ಕ್ಷಾಮ ಬಂದಾಗ, ಇಕ್ಕಟ್ಟು ಬಂದಾಗ ಪಲಾಯನ ಮಾಡ್ತಾ ಇದ್ರು. ರೂತಳ ಪುಸ್ತಕ 1:1. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದಿದ್ದರಿಂದ ಯಹೂದ ಪ್ರಾಂತದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ ಇಬ್ಬರು ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದರು. ಇಲ್ಲಿ ಈಸಾಕನ ಮಾತ್ರ ಅಲ್ಲ, ಆಗಿನ ಪ್ರಮಾಣನೇ ಹಂಗೆ. ಬರ ಬಂದಾಗ, ದವಸ ಧಾನ್ಯಗಳು ಬೆಳೆಯದೇ ಇದ್ದಾಗ, ಆಡು ಕುರಿಗಳಿಗೆ ನೀರಿಲ್ಲದೆ ಬಂದಾಗ ದೇಶ ಬಿಟ್ಟು ದೇಶಕ್ಕೆ ಹೋಗೋದು ವಾಡಿಕೆ. ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋಗ್ತಾ ಇದ್ರು. ಬೆತ್ಲೆಹೇಮಿನವನಾದಂಥ ವ್ಯಕ್ತಿ ಮೋವಾಬ್ ದೇಶಕ್ಕೆ. ಯಾಕೆ? ಅಲ್ಲಿ ಕ್ಷಾಮ ಬಂದಿದ್ದರಿಂದ, ಬರ ಬಂದಿದ್ದರಿಂದ. ನಿಮಗೆ ಅರ್ಥ ಆಗಲಿ, ನೀವು ಸ್ತೋತ್ರ ಹೇಳ್ತಾ ಇಲ್ಲ. ನೀವು ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯಕ್ಕೆ ಬನ್ನಿರಿ. 12ನೇ ಅಧ್ಯಾಯ 10ನೇ ವಾಕ್ಯ. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದರಿಂದ, ನೋಡ್ರಿ, ಆ ದೇಶದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ರಿ, ಆ ದೇಶದಲ್ಲಿ ಸಾಧಾರಣವಾದ ಕ್ಷಾಮವಲ್ಲ, ಘೋರ ಕ್ಷಾಮವಾದ ಬಿದ್ದಿದ್ದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದರು. ನೋಡಿದ್ರ, ಸಮಟೈಮ್ಸ್ ನಾವುಗಳು ಪ್ರಯಾಸಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ, ಡ್ರೈನೆಸ್ ಬಂದಾಗ,
ಹಲೋ ಹಲೋ ಹಲೋ, ಇಲ್ಲಿ ನೋಡಿ ವಾಕ್ಯ ಇಲ್ಲಿ ಕೇಳ್ರಿ. ಅವ್ರು ಯಾರೋ ಎದ್ದು ಹೋಗ್ತಾ ಇದ್ದೀರಲ್ರಿ ನೋಡಿ, ಇಷ್ಟೊತ್ತು ಹೇಳಿದೆ ವಾಕ್ಯ ಕೇಳ್ರಿ, ಸೊದ್ದೆ ಕೊಡ್ರಿ ಅಂತ. ಈಗ ಎದ್ದು ಹೋಗ್ತಾ ಇದ್ರೆ ಟೀ ಕುಡ್ಕೊಂಬರ್ತೀನಿ ಅಂತ. ಸೋತ್ರ ಆಮೇಲೆ ಸಂತು ಹಿಡ್ದು ಕುಣಿಸೋಕ್ಕೆ ಕೇಳೋದು ಬಿಟ್ಟು ನೀನು ಕಲಿಸ್ಕೊಡ್ತಾ ಇದೀಯಾ ಓಟ್ ಬನ್ನಿ ಅಂತ. ಇದ್ರ ಒಳಗಡೆ ಬರೋವರೆಗೂ ಅವ್ರ ಇಚ್ಛೆ, ಬಂದ ಮೇಲೆ ನಮ್ಮ ಇಚ್ಛೆ. ಏನಂತೀರ? ಪಕ್ಕದಲ್ಲಿರೋ ಕೈ ಕೊಟ್ಟಲ್ಲಿ ಪಾಸ್ಟ್ರ್ ಹೇಳಿದ ಸರಿ ಅಂತ ಹೇಳ್ರಿ. ರಪ್ಪ ಅಂತ ಹಿಡಿದು ಕುಣಿಸ್ಬಿಡ್ಬೇಕು, ಎದ್ದೊಳಂಗೆ ಇಲ್ಲ, ವಾಕ್ಯ ಕೇಳ್ರಿ ಅಂತ. ಕೆಲವರು ಎಷ್ಟು ಹೇಳಿದ್ರು ಹಂಗೆ. ಆ ಟೈಮಲ್ಲಿ ಫೋನ್, ಹಲೋ, ಪ್ರೈಮ್ ಮಿನಿಸ್ಟರ್ ಕಾಲ್ ಮಾಡಿದ್ರಿ, ಇವ್ರಿಗೆ ಹೋಗ್ಬೇಕು. ಅಬ್ರಾಮನ ಕಾಲದಲ್ಲಿ ಘೋರ ಕ್ಷಾಮ ಬಂತು. ನೀವು ನೋಡ್ರಿ 12ನೇ ಅಧ್ಯಾಯದಲ್ಲಿ ಅಬ್ರಾಮನಿಗೆ ವಾಗ್ದಾನ ಬಂತು. 12ನೇ ಅಧ್ಯಾಯದ 1ನೇ ವಾಕ್ಯ ಹೇಳ್ತದೆ, ಅಬ್ರಾಮನೇ ನಿನ್ನ ಸ್ವದೇಶವನ್ನ ಬಂದು ಬಳಗವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಬಾ. ಅವನ ಮಾತು ಕೇಳ್ದ ಎರಡು ಅನುಸರಿಸ್ದ. 4ನೇ ವಾಕ್ಯ 12:4, ಅವನು ಹೊರಟು ಹೋದನು. ಹೆಂಡತಿ ಪರ್ಮಿಷನ್ ಕೇಳ್ತೀನಿ, ಸಂಬಂಧಿಕರದ ವಿಷಯ ಕೇಳ್ತೀನಿ, ಊರವ್ರು ಕೇಳ್ತೀನಿ ಅಂತ ಹೇಳಲಿಲ್ಲ. ಹೊರಟು ಹೋದ, ಕೇಳ್ದ, ಅನುಸರಿಸ್ದ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಕೇಳ್ದ, ಅನುಸರಿಸ್ದ. ಇಸ್ ಇಟ್ ರೈಟ್? ನಾವು ಕೇಳ್ತೀವಿ, ಅನುಸರಿಸಲ್ಲ. ಎಷ್ಟು ಮೆಸೇಜ್ ಕೇಳಿದ್ವಿ, ಅನುಸರಿಸ್ದ್ವಾ? ಸ್ತೋತ್ರ. ಅಬ್ರಾಮನ ಅನುಸರಿಸ್ದ, ಹೊರಟು ಹೋದ. ಅನುಸರಿಸಿದವನಿಗೆ ಕ್ಷಾಮನ, ಅನುಸರಿಸಿದವನಿಗೆ ಘೋರ ಕ್ಷಾಮ. ಅಂದರೆ ಅನುಸರಿಸದೇ ಇರುವವನಿಗೆ ಇನ್ನೆಂಗಿರ್ಬೋದು? ಸ್ತೋತ್ರ. ಹೇಳಲಿಲ್ಲ ಪಾಸ್ಟ್ರೆ, ಭಯಪಡಿಸ್ಬೇಡಿ ಪಾಸ್ಟ್ರೆ, ತಪ್ಪಾಯಿತು ಪಾಸ್ಟ್ರೆ, ಇನ್ಮೇಲೆ ಅನುಸರಿಸ್ತೀವಿ ಪಾಸ್ಟ್ರೆ. ಒಳ್ಳೆಯದು. ಈ ಘೋರ ಕ್ಷಾಮ ಬಂತು, ವಾಗ್ದಾನ ಇದೆ. ವಾಗ್ದಾನ ಇರುವವನಿಗೆ ಘೋರ ಕ್ಷಾಮ ಇದೆಯಾ? ಇದೆ. ಅವತ್ತಿನ ಟೆಂಪ್ಟೇಷನ್, ಅವತ್ತಿನ ಪದ್ಧತಿ ಪ್ರಕಾರ ರಾಜ್ಯದಿಂದ ರಾಜ್ಯಕ್ಕೆ, ದೇಶದಿಂದ ದೇಶಕ್ಕೆ ಪಲಾಯನ ಮಾಡ್ತಾರೆ. ನೀರನ್ನು, ಒಂಟೆಗೆ ನೀರು ಬೇಕು. ಮರುಭೂಮಿಯಲ್ಲಿ ಏನು ಜಾಸ್ತಿ? ಮರುಭೂಮಿಯಲ್ಲಿ ಮರಳುಗಾಡು, ನೀರು ಬೇಕು. ನೀರೆಲ್ಲಿಂದ? ಒಂಟೆಯಲ್ಲಿ ಶೇಖರಣೆ ಮಾಡ್ತವೆ. ಸ್ತೋತ್ರ. ಅಬ್ರಾಮನು ಇಳಿದು ಹೋದನು. ವಿಶ್ವಾಸಿಗಳು ಕೆಲವೊಮ್ಮೆ ವಾಗ್ದಾನದಿಂದ ಇಳಿದು ಹೋಗ್ತಾರೆ. ದೇವರ ವಾಗ್ದಾನ ಇರುವ ಭೂಮಿಯಲ್ಲಿ ನಿಲ್ಲಬೇಕಾಗಿತ್ತು. ಬರ ಬರಲಿ, ಕ್ಷಾಮ ಬರಲಿ, ಹೋರಾಟ ಬರಲಿ, ನಾನು ಇಲ್ಲೇ ನಿಲ್ತೀನಿ. ಕೆಲವರು ನೋಡ್ತಾರೆ, ನಮಗೇನು ಬೆನಿಫಿಟ್ ಇಲ್ಲ ಅಂದರೆ ಬೇಡ, ಇಲ್ಲಿ ಬೇಡ, ಬೇರೆ ಕಡೆ ಹೋಗೋಣ. ಕಂಪ್ನಿಗಳನ್ನ ಚೇಂಜ್ ಮಾಡ್ದಂಗೆ ಸಭೆಗಳನ್ನ ಚೇಂಜ್ ಮಾಡ್ತಾ ಇರ್ತವೆ. ಸ್ತೋತ್ರ. ಈ ಸಭೆಗೆ 3 ತಿಂಗಳು, ಇನ್ನೊಂದು ಸಭೆಗೆ 3 ತಿಂಗಳು. ಆ ಸಭೆಯಲ್ಲಿ ಏನಾದರೂ ಪಾಸ್ಟ್ರು ಚುಚ್ಚು ಮಾತಾಡ್ತಾ ಇದ್ದಾರೆ ಅಂದರೆ ಇನ್ನೊಂದು ಸಭೆಗೆ. ಎಲ್ಲೂ ಹೋದ್ರೆ ಈ ವಾಕ್ಯ ಚುಚ್ತಾನೇ ಇರುತ್ತೆ ನಿನಗೆ. ಯಾಕೆ ಗೊತ್ತಾ? ಯಾರ ಬಾಯಿಂದ ಹೊರಟರು ನಿನ್ನ ತಪ್ಪು ನಿನಗೆ ಅರಿವಾದಾಗ ನೀನು ಆ ಸಭೆ ಬಿಡ್ತೀಯ. ಬೇರೆ ಕಡೆ ಹೋದರೆ ಅದೇ ಇನ್ನೊಂದು ಬೇರೆ ಪಾಸ್ಟ್ರು ಅದನ್ನೇ ಹೇಳ್ತಾರೆ. ನೀನು ಇಳಿದು ಹೋಗ್ತೀಯ. ಕ್ಷಾಮ ಬಂದಾಗ ಇಳಿದು ಹೋಗಬೇಡ, ನಿಲ್ಲಲ್ಲೇ. ಘಟಗಳು ನಿಲ್ಲಲ್ಲೇ. ಅಬ್ರಾಮನ್ ಏನು ಮಾಡ್ದ?
ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಸ್ತೋತ್ರ. ಇಳಿದು ಹೋದರೆ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ. ಸ್ತೋತ್ರ. ಇವನು ಇಳಿದು ಹೋಗುವಾಗ ಇವನು ಗೊತ್ತು ಅನ್ಯ ದೇಶಕ್ಕೆ ಹೋಗ್ತಾನೆ. ಇವನ ಹೆಂಡತಿ ಬ್ಯೂಟಿಫುಲ್ ಹೆಂಡತಿ, ವಯಸ್ಸಾದ್ರೂ ಸಾರ ಸುಂದರಿ ಆಗಿದ್ಲಂತೆ. ಇವತ್ತ ಫೇರ್ ಆ್ಯಂಡ್ ಲವ್ಲಿ ಆಗ್ತಾರೆ, ಬ್ಯೂಟಿ ಪಾರ್ಲೆಗೆ ಹೋಗ್ತಾರೆ, ಏನೇನು ಮೇಕಪ್ ಮಾಡ್ಕೊಂಡು ಮೇಕಪ್ ಮಾಡ್ತಾರೆ. ಆದರೆ ಇವ್ರ ಜೀವನ ಪೂರ್ತಿ ಬ್ರೇಕ್ ಡೌನ್ ಆಗಿರುತ್ತೆ. ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದು 75ನೇ ವರ್ಷ. ಅಬ್ರಾಮನಿಗೂ ಸಾರಳಿಗೂ ವಯಸ್ಸಿನ ವ್ಯತ್ಯಾಸ 10 ವರ್ಷ. ಸಾರ ಅವಾಗ ಎಷ್ಟು? 65 ವಯಸ್ಸಲ್ಲೂ ಬ್ಯೂಟಿಫುಲ್ ಆಗಿದ್ರು ಅಂತ. ಹೆಂಡತಿ ಏನಾಗಿದಂತೆ? ಸುಂದರಿ ಆಗಿದೆ. ಇವ್ರು ಯಾರು ಹೇಳೋದೇ ಇಲ್ಲ ಅಂದರೆ ಹೊಟ್ಟೆ ಕಿಚ್ಚು ನೋಡ್ರಿ, ಅವ್ರು ಹೆಂಡತಿ ಇದ್ರು ಸುಂದರಿ ಅಂತ ಹೇಳಕ್ಕೆ. ಸ್ತೋತ್ರ. ಆಮೇ ಇವನಿಗೆ ಒಂದು ಭಯ. ಏರಿ ಹೋಗೋವನಿಗೆ ಭಯ ಇಲ್ಲ, ಇಳಿದು ಹೋಗೋವನಿಗೆ ಭಯ. ಕೃಪೆ ಬಿಟ್ಟು ಇಳಿದು ಹೋಗೋವನಿಗೆ ಭಯ. ದೇವರ ವಾಗ್ದಾನ ಬಿಟ್ಟು ದೂರ ಹೋಗೋವನಿಗೆ ಭಯ. ಅಳ್ದಿರೋನ್ ಭಯ ಇಲ್ಲ. ಇವನಿಗೇನು ಭಯ? ಹೆಂಡತಿ ಸುಂದರಿ ಆಗಿದ್ದಾಳೆ, ಇವಳು ನನ್ನ ಹೆಂಡತಿ ಅಂತ ಹೇಳಿದ್ರೆ ನನ್ನನ್ನು ಕೊಂದ್ಬಿಟ್ಟು ಇವಳನ್ನ ಅವರು ಮದುವೆ ಮಾಡ್ಕೊಂಬಿಡ್ತಾರೋ. ಅದಕ್ಕೆ ಹೆಂಡತಿ ಹತ್ರ ಹೇಳಿದೆ, ನೋಡು ನೀನು ನನ್ನ ಹೆಂಡತಿ ಅಂತ ಹೇಳಬೇಡ, ನನ್ನ ಸಹೋದರಿ ಅಂತ ಹೇಳ್ತೀನಿ. ಸ್ತೋತ್ರ. ಯಾರು ಕೇಳಿದ್ರು ಹಂಗೆ ಹೇಳು ಅಂತ. ಆಮೇಲೆ ಇವನು ಇಳಿದು ಅಭಿಮೇಲಕನ ಎಲ್ಲಿಗೆ ಹೋದ? ಇವನು ಅಭಿಮೇಲಕನ ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆ. ಯಾರು ಹೇಳಿದ್ದು? ಯಾರಿಗೆ ಹೇಳಿದ್ದು? ಯಾರು ಯಾರಿಗೆ ಹೇಳಿದರು? ಅಬ್ರಾಮನು. ಯಾವತ್ತಾದರೂ ನಿಮ್ಮ ಹೆಂಡತಿನ ನೋಡಿ ನೀವು ಸುಂದರಿ ಅಂತ ಹೇಳಿದ್ದೀರಾ? ಸ್ತೋತ್ರ. ಸ್ತೋತ್ರ. ಹಿಂಗೆ ನೋಡಿ, ಮುಖ ನೋಡಿ, ಕೈ ಕೊಟ್ಟು ಬ್ಯೂಟಿಫುಲ್ ಅಂತ ಹೇಳಿದ್ದೀರಾ? ಅಬ್ರಾಮನ ದೇವ್ರೆ. ಅಬ್ರಾಮನ ತಕ್ಷಣ ಕೇಳ್ತಾರೆ, ನನ್ನ ಹೆಸ್ರಿಗೆ ಅವಮಾನ ಮಾಡಬೇಡ ಅಂತ. ಸ್ತೋತ್ರ. ಹೇಳಿದ್ದೀರಾ? ನಿಮ್ಮ ಹೆಂಡತಿ ನಿಮಗೆ ಬ್ಯೂಟಿಫುಲ್ ಅಂತ ಹೇಳಿದ್ದೀರಾ? ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾ ಇಲ್ಲ ನಿಮ್ಮನ್ನ, ಇಲ್ಲ ಸ್ವಯಂವರಕ್ಕೆ ತಳ್ತಾ ಇಲ್ಲ ನಿಮ್ಮನ್ನ. ಅಬ್ರಾಮನ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ, ನೋಡು ನೀನು ಸುಂದರಿ ಎಂದು ಬಲ್ಲೆ. ಊರವರೆಲ್ಲ ಹೇಳ್ಬೇಕಾದ್ರೆ ನನ್ನ ಹೆಂಡತಿ ಬ್ಯೂಟಿಫುಲ್ ಅಂತ. ಸರಳ ಬ್ರದರ್, ಊರವರೆಲ್ಲ ಹೇಳ್ಬೇಕು, ನಾವು ಹೇಳ್ಬೇಕು. ಅಬ್ರಾಮನ್ ಹೇಳ್ದ, ನಾನು ಬಲ್ಲೆನು. ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಹೊಳಿಸಾರು. ಆದ ಕಾರಣ ನೀನು ನನಗೆ ತಂಗಿ ಆಗಬೇಕೆಂದು ಅವರಿಗೆ ಹೇಳು. ನೋಡಿದ್ರ? ಸ್ತೋತ್ರ. ಸುಳ್ಳು ಹೇಳು ಅಂತ. ಒಬ್ಬ ಕೃಪೆಯಿಂದ ಇಳಿದು ಹೋದರೆ ಸ್ಟಾರ್ಟಿಂಗೇ ಅವನು ಹೇಳೋದೇ ಸುಳ್ಳು. ವಾಗ್ದಾನ ಕೇಳಿ ವಾಗ್ದಾನ ಬಿಟ್ಟು ಹೋರಾಟ ಬಂದಾಗ ಇಳಿದು ಹೋಗ್ತಾನಲ್ಲ, ಅವನ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮೇ ಸುಳ್ಳು. ಬಾಯಿ ಎತ್ತಿದ್ರೆ ಸುಳ್ಳು. ನೀವು ಮೌನಂ ಸಮ್ಮತಂ ಅಂತಾಯಿತು. ಇವನೇನು ಹೇಳ್ದ? ಸುಳ್ಳು. ನಿಜವಾಗ್ಲೂ ಅವಳು ನನ್ನ ಸಹೋದರಿನ ಹೆಂಡ್ತಿನ ಸಹೋದರಿ ಮಾಡಿಬಿಟ್ಟ. ಸುಳ್ಳು. ಇಳಿದು ಹೋಗೋವರ ಮೊದಲನೇ ಪ್ರಾಬ್ಲಮ್, ಹಿಂಜರಿದು ಹೋಗುವವರ ಮೊದಲನೇ ಪ್ರಾಬ್ಲಮ್, ಸತ್ತಿಗೆ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾರೆ. ನೀವು ನೋಡಿ ಬೇಕಾದ್ರೆ ಸುಳ್ಳು ಎನ್ನೋದು ಅವ್ರ ಬ್ಲಡ್ಗೆ ಬಂದ್ಬಿಡುತ್ತೆ. ಅದರ ಅರ್ಥ ಏನು ಗೊತ್ತಾ? ದೇ ಆರ್ ಗೋಯಿಂಗ್ ಡೌನ್. ಹೇಬ್ರಾಮ್ ವೆಂಟ್ ಡೌನ್. ಹಂಗೆ ತಾನೆ ಬರ್ದಿರೋದು. ಅವನು ಇಳಿದು ಹೋದನು. ಹಲೋ, ಇದ್ದೀರಾ? ನಾನು ವಾಕ್ಯದ ಮರ್ಮ ತಗೊಂಬರ್ತಾ ಇದ್ದೀನಿ.
ನಿಮ್ಮ ಜೀವನಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೇನೆ. ವಾಗ್ದಾನ ಇದೆ. ಹೋರಾಟ ಬಂದ್ರೂ ಇಳಿದು ಹೋಗಬೇಡ್ರಿ, ಕೃಪೆಯಿಂದ ಇಳಿದು ಹೋಗಬೇಡ್ರಿ, ಆತ್ಮಿಕತೆಯಿಂದ ಇಳಿದು ಹೋಗಬೇಡ್ರಿ, ಭಕ್ತಿಯಿಂದ ಇಳಿದು ಹೋಗಬೇಡ್ರಿ, ದೈವಿಕವಾದ ಆಶೀರ್ವಾದವನ್ನು ಬಿಟ್ಟು ಹೋಗಬೇಡ್ರಿ. ಇಳಿದು ಹೋದರೆ ನಂಬರ್ 1 ನಿನ್ನ ಬಾಯಿ ತುಂಬ ಸುಳ್ಳೇ ಬರೋದು. ಸುಳ್ಳು ಹೇಳೋರು ಮಾತ್ರ ಒಂದು ಆಮೇಲೆ ಹೇಳಲಿ. ಒಬ್ಬರೇ ಒಬ್ಬರು ಇದ್ರು ಅಂದರೆ ಆ ಅಮ್ಮ ಒಬ್ಬರೇ ಸತ್ಯ ಹೇಳೋದು, ಉಳಿದವರೆಲ್ಲ ಸುಳ್ಳು ಹೇಳಿದವ್ರೆ. ಸ್ತೋತ್ರ. ಆ ಅಮ್ಮ ಒಬ್ಬರೇ, ಆ ಸಿಸ್ಟರ್ ಒಬ್ಬರೇ ಆಮೇಲೆ ಹೇಳಿದ. ಅವ್ರಿಗೊಂದು ಚಪ್ಪಾಳೆ ಕಾಣಿಕೆ ಕೊಡ್ರಿ. ಯಾಕೆ ಗೊತ್ತಾ? ಅವರೊಬ್ಬರೇ ಸತ್ಯ ಹೇಳಿದ್ದು. ಸುಳ್ಳು ಹೇಳಿಬಿಟ್ಟು ಒಂದು ಚೂರು ಆ ಚರ್ಮಕ್ಕೂ ಒಂದು ಚೂರು ಟೆಚ್ಚಿ ಆಗದಿರೋ ಹಿಂಗೆ ಕೂತಿದೆಯಲ್ಲ, ನಾನು ಕೇಳಿದ್ದೇನು ಸುಳ್ಳು. ಆಮೇಲೆ ಕೆಲವ್ರು ನೋಡ್ರಿ, ಕಣ್ಣಿಂದ ಕಂಡ್ರು ಸುಳ್ಳು ಯಾರು, ಯಾವಾಗ, ಎಲ್ಲಿ, ಯಾರು, ಯಪ್ಪ ದೇವ, ಪರಮ ಸುಳ್ಳು. ಅದರ ಅರ್ಥ ಏನು ಗೊತ್ತಾ? ಹಿಂಜರಿದವರ ಲಕ್ಷಣ, ಬ್ಯಾಕ್ ಸ್ಲೈಡರ್ಸ್ನ ಗುಣ. ಕೃಪೆಯಿಂದ ಜಾರು ಹೋದವನು, ಆತ್ಮಿಕವಾಗಿ ಇಳಿದು ಹೋದವನು, ದೇವರಿಂದ ದೂರ ಆದವನು, ಅವನು ಮೊದಲು ಉಪಯೋಗಿಸದೆ ಸುಳ್ಳು. ಏನು ಪಾಸ್ಟ್ರೇ ಅಬ್ರಾಹ್ಮಣನ್ನೇ ಹಿಂಗಂತೀರ? ನಾನು ಅಬ್ರಾಹ್ಮಣನ ಇಟ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸ್ತೋತ್ರ. ಅವನು ಹೇಳ್ದ, ನೀನು ಸುಂದರಿ ಅಂತ ನಾನು ಬಲ್ಲೆ, ದಟ್ ಈಸ್ ದ ಟ್ರೂತ್, ಬಟ್ ಐ ಆಮ್ ಲೈಯಿಂಗ್ ನೌ. ನಾನು ಸುಳ್ಳು ಹೇಳ್ತಾ ಇದ್ದೀನಿ. ದ ಟ್ರೂತ್ ಈಸ್ ಯು ಆರ್ ಸೋ ಬ್ಯೂಟಿಫುಲ್, ಬಟ್ ಐ ಆಮ್ ಗೋಯಿಂಗ್ ಟು ಲೈ. ನಾನು ಸುಳ್ಳು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಇವನಲ್ಲಿದ್ದ ಒಂದು ಗುಣ ಏನು ಗೊತ್ತಾ? ಹೇಳ್ಬಿಟ್ಟು ಸುಳ್ಳು ಹೇಳ್ದ. ನಮ್ಮಲ್ಲಿ ಹೇಳದೆ ಸುಳ್ಳು ಹೇಳಿ ತಗಳಾಕೊಂಡ್ರೂ ಸುಳ್ಳನ್ನೇ ವಾದಿಸಿ ಗೆಲ್ತಾರೆ. ಈ ಸ್ತೋತ್ರ ಹೇಳದೇ ಇದ್ದಾಗ ಕರೆಕ್ಟಾಗಿ ಹೇಳಿದ್ರಿ ಪಾಸ್ಟ್ರಿ ಅಂತ. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು. ನಿನ್ನ ನಿಮಿತ್ತ ನನಗೆ, ಸ್ತೋತ್ರ, ನಿನ್ನ ನಿಮಿತ್ತ ನನಗೆ ಹಿತವಾಗುವುದು. ಆಮೇಲೆ ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು. ಸ್ತೋತ್ರ. ಕೆಲವರು ಹೆಂಡ್ತಿದ್ರನ್ನ ಮುಂದೆ ಇಟ್ಕೊಂಡು ಜೀವನ ಸಾಗಿಸೋಕೆ ನೋಡ್ತಾರೆ. ನಿನ್ನ ದೆಸೆಯಿಂದ ನಾನು ಸಾಯದೆ ಬದುಕ್ತೀನಿ. ಆಮೇಲೆ ಅಬ್ರಾಹಮನು ಐಗುಪ್ತ ದೇಶಕ್ಕೆ ಬಂದಾಗ ಐಗುಪ್ತರು ಅವನ ಸಂಗಡ ಇದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿ ಎಂದರು. ಫಸ್ಟ್ ಗಂಡನ್ಗೆ ಅನಿಸ್ತು, ಈಗ ಊರವ್ರಿಗೂ ಅನಿಸ್ತು. ಅವಳೇನು? ಸ್ತೋತ್ರ. ಸ್ತೋತ್ರ. ನಾನೆಲ್ಲ ಸಹೋದರಿಯರೆಲ್ಲ ಚೆನ್ನಾಗಿ ಸ್ತೋತ್ರ ಹೇಳ್ತೀರ ಅನ್ಕೊಂಡೆ. ಸ್ತೋತ್ರ. ಗಂಡನಿಗೆ ಅನಿಸ್ತು ಇವಳು ಸುಂದರಿ. ಈಗ ಯಾರಿಗನ್ನಿಸ್ತು? ಊರವ್ರಿಗೂ ಅನಿಸ್ತು ಸುಂದರಿ. ಆಮೇಲೆ ಫರೋಹನ ಪ್ರಧಾನರು ಆಕೆಯನ್ನು ನೋಡಿ ಬಂದು ಅವನ ಮುಂದೆ ಹೊಗಳಲಾಗಿ ಫರೋಹನು ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿ ಆಕೆಯ ನಿಮಿತ್ತ ಅಬ್ರಾಮನಿಗೆ ಉಪಕಾರ ಮಾಡಿದನು. ಆಗ ಅಬ್ರಾಮನಿಗೆ ಕುರಿದನಗಳು, ಗಂಡು ಹೆಣ್ಣು ಕತ್ತೆಗಳು, ದಾಸಿಯರು, ಒಂಟೆಗಳು ದೊರೆತವು. ಆಮೇನ್. ಈಗ ಪ್ರಧಾನರು ಹೋಗಿ ಯಾರಿಗೆ ಹೇಳಿದ್ರು? ಫರೋಹನಿಗೆ ಹೇಳಿದ್ರು. ಫರೋಹನವರೆಗೂ ಹೋಯ್ತು. ಸುಂದರಿ ಬಂದಿದ್ದಾಳೆ, ಸುಂದರಿ ಬಂದಿದ್ದಾಳೆ, ಸುಂದರಿ ಬಂದಿದ್ದಾಳು, ಸುಂದರಿ ಸುಂದರಿ. ಟಕ 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 ಕಿವಿಯಿಂದ ಕಿವಿಗೆ, ಕಿವಿಯಿಂದ ಕಿವಿಗೆ ಹೆಂಗೆ ಹೋಯ್ತು ಅಂದರೆ ಸ್ತೋತ್ರ, ರಾಜನವರೆಗೂ ಹೋಯ್ತು. ಈಗ ಅವನು ಅವಳೆಂಥ ಸುಂದರಿ, ನಾನು ನೋಡಬೇಕಲ್ಲ ಅಂತ ಕರೆಸೋದು. ಈಗ ಅವನು ಏನೇನು ಕೊಟ್ಟ? ಅಬ್ರಹಾಮನಿಗೆ ಕುರಿದನಗಳು, ಗಂಡು ಹೆಣ್ಣು ಕತ್ತೆಗಳು, ದಾಸಿಯರು, ಒಂಟೆಗಳು ದೊರೆತವು. ಎಲ್ಲಿಂದ ದೊರೆತವು? ಸ್ತೋತ್ರ. ಆಮೇಲೆ
ಆದರೆ ಯೆಹೋವನು ಆ. ಫರೋಹನಿಗೆ ಆ. ಅವನ ಮನೆಯವರಿಗೂ ಅಬ್ರಾಮನ ಹೆಂಡತಿಯದ ಸಾರಳ ನಿಮಿತ್ತ ಆ. ಬಹಳ ಉಪದ್ರವಗಳನ್ನು ಉಂಟು ಮಾಡಿ ಬಾಧಿಸಿದನು. ನೋಡಿದ್ರ ಆದರೆ ಫರೋಹನಿಗೂ ಅವನ ಮನೆಯವರಿಗೂ ಬಹಳ ಉಪದ್ರವ. ಯಾಕೆ ಗೊತ್ತಾ ಅವನ್ ಸುಳ್ಳು ಹೇಳ್ದ ಅಬ್ರಾಮ, ಆದರೆ ಸಾರಳು ಅವಳು ನನ್ನ ವಾಗ್ದಾನದ ಸಂತತಿಯಾದ, ಅವಳ ಒಳಗಡೆ ನನ್ನ ಭವಿಷ್ಯ, ನನ್ನ ಪ್ಲಾನ್ ಇಟ್ಟಿದ್ದೀನಿ. ಸಾರಳ ಒಳಗಡೆ ನನ್ನ ಫ್ಯೂಚರ್ ಪ್ಲಾನ್ ಇಟ್ಟಿದ್ದೀನಿ. ಈಗ 65 ವರ್ಷ, 90ನೇ ವಯಸ್ಸಿಗೆ ಅವಳಿಗೆ ಈ ಸಾಕನ್ನು ಜನಿಸೋದು. ಆದರೆ ಅದಕ್ಕೆ ಮುಂಚೆ ಫರೋಹನೇ ನೋಟ ಇಡಬೇಡ. ಇವತ್ತು ವಾಗ್ದಾನ ಉಳ್ಳವರಿಗೆ ವಿರುದ್ಧವಾಗಿ ಯಾವ ಶಕ್ತಿಗಳು ನೋಟ ಇಟ್ಟರು ಪರಲೋಕದ ದೇವರು ಅವ್ರನ್ನ ಬಿಡೋದಿಲ್ಲ. ಬಹಳ ಉಪದ್ರವ. ನನಗೆ ಈ ಫರೋಹನಲ್ಲಿ ಒಂದು ಒಳ್ಳೆ ಗುಣ ಇಷ್ಟ ಆಗಿದೆ ಅಂದರೆ ಅರ್ಥ ಮಾಡ್ಕೊಂಬಿಟ್ಟ ಅವನು. ಕೆಲವರು ಅರ್ಥನೇ ಮಾಡ್ಕೊಳಲ್ಲ. ಎಷ್ಟು ಒದೆ ತಿಂದ್ರು ತಿರ್ಗಾ ಅದೇ ರಾಗ, ಅದೇ ಹಾಡು, ಅದೇ ರಾಗ, ತಿರ್ಗಾ ಫರೋಹನಿಗೆ ದೇವರು ಏನು ಮಾಡಿದ್ರಂತೆ? ಆಗ ಫರೋಹನು ಅಬ್ರಹಾಮನನ್ನ ಕರೆಸಿ, ಯಾಕೆ ಹೀಗೆ ಮಾಡಿದೆ? ಹೆಂಡತಿ ಎಂದು ಯಾಕೆ ನನಗೆ ತಿಳಿಸಲಿಲ್ಲ? ತಂಗಿ ಎಂದು ಯಾಕೆ ಹೇಳಿದೆ? ಯಾಕೆ ಹೇಳಿದೆ? ಇದು ಯಾರು ಹೇಳಿದ್ರು? ಫರೋಹನಿಗೆ ಹೆಂಗ್ ಗೊತ್ತಾಯ್ತು? ಫರೋಹನಿಗೆ ಹೆಂಗ್ ಗೊತ್ತಾಯ್ತು? ದೇವ್ರ ಉಪದ್ರವ ಮಾತ್ರ ಅಲ್ಲ, ಅವನ ಹತ್ರ ಮಾತಾಡ್ದ. ಈಗೇನಾದ್ರೂ ಮಾತಾಡಿದ್ರೆ ಹೇಳ್ತಾರೆ, ಅದೆಲ್ಲ ಸುಮ್ಗೆ ಅವ್ರು ಹೇಳ್ಕೊಟ್ಟು ಮಾತಾಡಿರೋದು. ಪ್ರವಾದಿ ಹೇಳಿದ್ರು ಕೇಳಲ್ಲ. ನಾನು ಕೇಳ್ತೇನೆ, ಫರೋಹನಿಗೆ ಯಾರು ಹೇಳಿದ್ರು? ದೇವರು ಹೇಳಿದ್ದು. ಅದು ಅಬ್ರಾಮನ ಸಹೋದರಿ ಅಲ್ಲ ಕಣೋ, ಹೆಂಡತಿ. ಈಗ ಅಬ್ರಾಮನ ಬಳಿಯಲ್ಲಿ ಫರೋಹನ್ ಬಂದು ಹೇಳ್ತಾನೆ, ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ವಿಶ್ವಾಸಿ ಕೇಳ್ತಾ ಇದ್ದಾನೆ. ಅವಿಶ್ವಾಸಿ ಸುಳ್ಳು ಹೇಳೋದು ಸಹಜ. ವಿಶ್ವಾಸಿ ಸತ್ಯ ನುಡಿಬೇಕಾದವನು. ಈಗ ವಿಶ್ವಾಸಿ ಹತ್ರ ಕೇಳ್ತಾ ಇದ್ದಾನೆ, ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ಇನ್ನೊಂದ್ಸತಿ ಓದಿ ಪಾಸ್ಟ್ರೆ, ಇದೆಲ್ಲ ವಾಕ್ಯ ಇಂಪಾರ್ಟೆಂಟು. ಆಗ ಫರೋಹನು ಅಬ್ರಹಾಮನನ್ನು ಕರೆಸಿ, ಯಾಕೆ ಹೀಗೆ ಮಾಡಿದೆ? ಹೆಂಡತಿ ಎಂದು ಯಾಕೆ ನನಗೆ ತಿಳಿಸಲಿಲ್ಲ? ತಂಗಿ ಎಂದು ಯಾಕೆ ಹೇಳಿದೆ? ಹೀಗೆ ಹೇಳಿದ್ದರಿಂದ ಆಕೆಯನ್ನು ಹೆಂಡತಿಯಾಗಲಿಕ್ಕೆ ತೆಗೆದುಕೊಂಡನಲ್ಲ. ಇಗೋ ನಿನ್ನ ಹೆಂಡತಿ ಕರೆದುಕೊಂಡು ಹೋಗು ಎಂದು ಹೇಳಿ, ಅಷ್ಟರಲ್ಲಿ ಅವನು ಒಂಟೆ, ಕುರಿ, ಕತ್ತೆ ಎಲ್ಲ ಅಬ್ರಾಮನ್ ಕೊಟ್ಬಿಟ್ಟು ಹೆಂಡ್ತಿನ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಸೋತ್ರ. ಅವಾಗಾದ್ರೂ ಹೇಳ್ಬೇಕಲ್ಲ, ನೀನು ಒಂಟೆ ಬೇಡಯ್ಯ, ನಿನ್ನ ಕತೆ ಬೇಡಯ್ಯ, ನೀನು ಆಸ್ತಿ ಬೇಡಯ್ಯ, ನನ್ನ ಹೆಂಡ್ತಿ ಕಣಯ್ಯ. ಹೋಗ್ಲು ಅವನು ಹೇಳಲಿಲ್ಲ. పోతుంది పో. ఏం నైనా అబ్రాహ్మను ನಂಬಿಕೆಯ ಮೂಲ ಪಿತೃನು ಸೂಡು ಎಟ್ಲುಂಟಿ ನ್ಯಾಯಮು. ಆಗ್ಲಾದ್ರೆ ಹೇಳೋದಲ್ವಾ? ಇದೆಲ್ಲ ತಗೊಂಡಾಗಾದ್ರೆ ಹೇಳ್ಬೇಕಾಯ್ತಲ್ಲ. ಬೇಡ ಕಣಪ್ಪ, ಅವಳು ನನ್ನ ಹೆಂಡ್ತಿ ಅಂತ. ನೀನು ಯಾಕೆ ಹೇಳಲಿಲ್ಲ? ತಗೊಂಡೋಗಯ್ಯ ನಿನ್ನ ಹೆಂಡ್ತಿನ. ಸುಮ್ಮನೆ ನನ್ನನ್ನು ಬಾಧಿಸಕ್ಕೆ ಬಂದಿದ್ದಾನೆ. ಸೋತ್ರ. ಆಮೇಲೆ ಅವನ ವಿಷಯವಾಗಿ ತನ್ನ ಸೇವಕರಿಗೆ ಅಪ್ಪಣೆ ಕೊಡಲು ಅವರು ಅಬ್ರಹಾಮನನ್ನು ಅವನ ಹೆಂಡತಿಯನ್ನು ಅವನಿಗಿದ್ದ ಸರ್ವ ಸಹಿತವಾದ ಸಾಗ ಕಳಿಸಿದರು. ಆಮೇಲೆ ಅವನುಗಳು ಎಲ್ಲ ಕೊಟ್ಟು ಕಳಿಸ್ಬಿಟ್ಟ. ಹೋಗು. 13ನೇ ಅಧ್ಯಾಯದ
ಒಂದನೇ ವಾಕ್ಯ. ಹೀಗೆ ಅಬ್ರಹಾಮನು ತನ್ನದೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನ ಬಿಟ್ಟು. ಯಾವ ದೇಶ ಬಿಟ್ಟ? ಬಿಡಬೇಕಾದದನ್ನು ಬಿಡಬೇಕು. ಇಳಿದು ಹೋದೆ, ಅಲ್ಲಿ ಹೋದೆ, ಮಗ ನೀನು ಸಾಯ್ದಿರೆ ಬದುಕು ಬಂದಿದ್ಯಾ, ಇನ್ನಾದರೂ ಬುದ್ಧಿ ಕಲಿ, ಬಿಡಬೇಕದು ಬಿಡು. ಸ್ತೋತ್ರ ಹೇಳ್ತಾನೆ ಇಲ್ವಲ್ಲ? ವಾಕ್ಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 13ನೇ ಅಧ್ಯಾಯದ 1ನೇ ವಾಕ್ಯ ನೋಡ್ರಿ, ತಿರ್ಗಾ ನೋಡ್ರಿ. ಹೀಗೆ ಅಬ್ರಹಾಮನು ತನ್ನದೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರ್ಕೊಂಡು ಐಗುಪ್ತ ದೇಶವನ್ನ ಬಿಟ್ಟು ಗಟ್ಟಿಗಳ್ರಿ, ಬಿಡಬೇಕಾದನ್ನ ಬಿಡೋ. ಪಕ್ಕದಲ್ಲಿರೋರ್ಗೆ ಹೇಳಿ, ಬಿಡಬೇಕಾದದನ್ನ ಬಿಡೋ. ಅದು ಹೆಂಗೆ ಬಿಡಕ್ಕಾಗುತ್ತೆ ಪಾಸ್ಟ್ರಿ? 12ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಪರೋನೊಂದು ಮಾತು ಹೇಳ್ತಾನೆ ನೋಡ್ರಿ. 17ನೇ ವಾಕ್ಯ. ಆದರೆ ಯೆಹೋವನು ಫರೋಹನಿಗೆ ಅವನ ಮನೆಯವರಿಗೂ ಅಬ್ರಾಮನ ಹೆಂಡತಿಯಾದ ಸಾರಳ ನಿಮಿತ್ತ ಬಹಳ ಉಪದ್ರವಗಳನ್ನು ಉಂಟು ಮಾಡಿ ಬಾಧಿಸಿದನು. ನೋಡಿದ್ರ, ಇಷ್ಟು ಬಾಧೆ ಪಟ್ಟವನಿಗೆ ಅರ್ಥ ಆಯಿತು, ಬೇಡಪ್ಪ ಇವನ್ ಸವಾಸ ಅಂತ. ವಿಶ್ವಾಸಿಯಾದ ಅಬ್ರಾಮನು ಲೇಟಾಗಿ ರಿಯಲೈಸ್ ಮಾಡ್ಕೊಂಡ. ಈಗ ಹೇಳ್ದ, ಬೇಡಪ್ಪ ಈ ದೇಶನೂ ಬೇಡ, ಇವ್ರ ಸವಾಸನೂ ಬೇಡ, ಬರ ಆದರೂ ಸರಿ, ಕ್ಷಾಮ ಆದರೂ ಸರಿ, ದೇವ್ರು ಹೇಳಿದ ಕಡೆಗೆ ನಿಲ್ಲೋಣ. ಬಿಟ್ಟ, ಗಟ್ಟಿಯಾಗಲ್ರಿ, ಬಿಟ್ಟ. ಅವನ ಮೇಲಕ್ಕೆ ಏರಿ ಬಂದ. ಓದಿ. ಐಗುಪ್ತ ದೇಶವನ್ನ ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ಹೆಂಗ್ ಬಂದ? ಅವಾಗ ಹೆಂಗೋದ? ಇಳಿದು ಹೋದ. ಬನ್ನಿ ಸರ್, ಏರಿ ಬನ್ನಿ, ಬಿಟ್ಟು ಬನ್ನಿ, ಏರಿ ಬನ್ನಿ. ಬಾ ನೋಡಿದ್ರ, ಸಿಂಪಲ್ ಮೆಸೇಜಲ್ಲೇ ಎಷ್ಟು ಮರ್ಮ ಇದೆ. ನೀವೆಲ್ಲ ಯೋಚನೆ ಮಾಡಿದ್ರಿ ಕ್ಷಾಮದಿಂದ ಸಮೃದ್ಧಿಯ ಕಡೆಗೆ. ಇವತ್ತು ಫುಲ್ ಸಮೃದ್ಧಿ ಅಂದ್ಕೊಂಡೆ, ಇದೇ ಸಮೃದ್ಧಿಯ ಭಾಗ. ನೀನು ಎಲ್ಲಿ ಇಳಿದು ಹೋದೋ, ಎಲ್ಲಿ ಕೃಪೆ ನಷ್ಟ ಮಾಡಿಕೊಂಡು, ಎಲ್ಲಿ ನಿನ್ನ ಆತ್ಮಿಕತೆ ಹಾಳು ಮಾಡಿಕೊಂಡು, ಅಲ್ಲಿಂದ ಏರಿ ಬಾ. ಗಾಡ್ ಇಸ್ ವೇಟಿಂಗ್. ದುಷ್ಟಕುಮಾರನು ಮನೆಯನ್ನು ಬಿಟ್ಟು, ಅಪ್ಪನ ಮನೆಯನ್ನು ಬಿಟ್ಟು ದೂರ ದೇಶಕ್ಕೆ ಹೋದನು. ಪಟ್ಟಿಂಗನಾಗಿ ಜೀವಿಸಿದನು. ಅಂದಿ ತಿನ್ನುವ ಆಹಾರ ತಿಂದನು. ಧಾರ್ಮಿಕವಾದದ್ದು, ಆತ್ಮಿಕವಾದದ್ದು, ಯಹೂದ ಧರ್ಮಕ್ಕೆ ವಿರುದ್ಧವಾದದ್ದು ಎಲ್ಲ ಕಾರ್ಯಗಳನ್ನು ಮಾಡ್ದ. ಆಗ ಅವನಿಗೆ ಅರ್ಥವಾಯಿತು, ಅಪ್ಪ ನಿನ್ನ ಮಗ ಎನಿಸ್ಕೊಳ್ಳೋದಕ್ಕೆ ನನಗೆ ಯೋಗ್ಯತೆ ಇಲ್ಲದಿದ್ದರು, ನಿನ್ನ ಮನೆಯ ಒಬ್ಬ ಆಳಾಗಿ ನನ್ನನ್ನು ಸ್ವೀಕರಿಸುವಂಥ ಅಪ್ಪನ ಬಳಿಯಲ್ಲಿ ಹೇಳ್ತೇನೆ. ಅವನು ಇಳಿದು ಹೋದ ಜಾಗದಿಂದ ಮತ್ತೆ ವಾಪಸ್ ಏರಿ ಬಂದ. ಇವತ್ತು ಕೆಲವರು ಏರಿ ಬರಲಿ, ಕೆಲವರು ವಾಪಸ್ ಬರಲಿ. ಎಸ್, ಐ ಡಿಡ್ ದ ಮಿಸ್ಟೇಕ್. ಎಸ್, ಐ ಫಾಲ್ ಡೌನ್. ನಾನು ಬಿದ್ದೋದೆ, ಹೌದು, ಕೃಪೆಯಿಂದ ಬಿದ್ದೋದೆ, ಸಹವಾಸದಿಂದ ಕೆಟ್ಟೋದೆ, ಆದರೆ ಅಲ್ಲೇ ಇರೋದಿಲ್ಲ. ನಾನು ಏರಿ ಬರಕ್ಕೆ ಹೋಗ್ತಾ ಇದ್ದೇನೆ. ಇವತ್ತು ನಿನಗೆ ಸಮೃದ್ಧಿ ಬೇಕಾ? ಏರಿ ಬಾ. ಅಬ್ರಾಮನ ಜೀವನದಲ್ಲಿ ದಟ್ ವಾಸ್ ದ ಮೇಜರ್ ಟೆಸ್ಟ್. ಹನ್ನೆರಡನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ದೇವರು ಅವನನ್ನು ಕರೆದರು. God had just called him in Genesis 12:1. 2, ದೇವರು ವಾಗ್ದಾನದ ದೇಶವನ್ನು
ಕನಾನ್ ದೇಶವನ್ನು ಅವನು ಕೊಡ್ತೀನಿ ಅಂತ ಪ್ರಮಾಣ ಮಾಡಿದನು. 3, ನೀನೊಂದು ಆಶೀರ್ವಾದ ನಿಧಿಯಾಗಿರ್ತೀಯ ಎಂದು ಹೇಳಿದನು. God called, God fulfilled the promise. Listen to me. ಇದೀರಾ ನೀವು? ಈ ಕಾಲಿಂಗು, ಕರೆಗೂ ವಾಗ್ದಾನ ನೆರವೇರೋದಕ್ಕೂ ಮಧ್ಯದಲ್ಲಿ ಒಂದು ಟೆಸ್ಟ್ ಇದೆ, ಪರೀಕ್ಷೆ ಇದೆ. ಆ ಪರೀಕ್ಷೆ ಅದು ಕ್ಷಾಮವಾಗಿರುತ್ತೆ. ಆ ಕ್ಷಾಮ ಕಾಲದಲ್ಲಿ ಕೆಲವರು ಇಳಿದು ಹೋಗ್ಬಿಡ್ತೀರಾ. ಇಳಿದು ಹೋಗಬೇಡ್ರಿ, ಏರಿ ಬನ್ರಿ. ಕಾರಣ ವಾಗ್ದಾನ ಮಾಡಿದವನು ನಂಬಿಗಸ್ತನು. ಅವನು ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾನೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಅದಕ್ಕೋಸ್ಕರ ಅವನು ಕಾಯ್ತಾ ಇದ್ದಾನೆ. ಧರ್ಮೋಪದೇಶ ಕಾಂಡ ಪುಸ್ತಕ 8ನೇ ಅಧ್ಯಾಯದಲ್ಲಿ ನಾವು ಓದುವ ಪ್ರಕಾರ ಅರಣ್ಯದಲ್ಲಿ 40 ವರ್ಷಗಳ ಕಾಲ ದೇವರು ಮರುಭೂಮಿಯಲ್ಲಿ ಇಸ್ರಾಯೇಲ್ ಜನರನ್ನು ನಡೆಸುವಾಗ ಹಗಲೊತ್ತಿನಲ್ಲಿ ಮೇಘಸ್ತಂಭ, ರಾತ್ರಿ ಹೊತ್ತಿನಲ್ಲಿ ಅಗ್ನಿ ಸ್ತಂಭವಾಗಿ ಹಾವುಗಳು ಕಚ್ಚದಂತೆ, ಚೇಳುಗಳು ಕಚ್ಚದಂತೆ, ಒಬ್ಬನು ಬಲಹೀನನು ಇಲ್ಲದಂತೆ ಕಾಪಾಡಿ ಪರಿಪಾಲನೆ ಮಾಡಿದ ದೇವರು ಆ ಮರುಭೂಮಿಯಲ್ಲಿ ಅವರ ಮನೋಭಾವನೆಗಳನ್ನು ಪರೀಕ್ಷೆ ಮಾಡಿದನು. ನಿನ್ನ ನಂಬಿಕೆಗೆ ಪರೀಕ್ಷೆಗಳು ಬರುತ್ತೆ. ಆ ಪರೀಕ್ಷೆ ನೀನು ಪಾಸ್ ಆಗಲೇಬೇಕು. ಆ ಪರೀಕ್ಷೆ ನೀನು ಪಾಸ್ ಆಗಲೇಬೇಕು. ಇದ್ದೀರಾ ನೀವು ನನ್ನ ಜೊತೆ? ಆರ್ ಯು ಗೆಟಿಂಗ್ ಸಮಥಿಂಗ್? ಕ್ಷಾಮ ಬಂತು. ಈಸಾಕನ ಕಾಲದಲ್ಲಿ ಬಂದ ಹಾಗೆ ಅದಕ್ಕೆ ಮುಂಚೆ ಅಪ್ಪನಾದ ಅಬ್ರಹಾಮನ ಕಾಲದಲ್ಲಿ ಕ್ಷಾಮ ಬಂತು. ಅಪ್ಪ ಮಾಡಿದ ತಪ್ಪು ಈಗ ನೋಡ್ರಿ ಮಗನ ಕಾಲಕ್ಕೆ ಬರ್ತಾ ಇದ್ದೀವಿ. ಆಮೇಲೆ ಮಗನ ಕಾಲಕ್ಕೆ ಈಸಾಕನಿಗೆ ದೇವರ ಸಂದರ್ಶನ. ಈಸಾಕ್ ಎನ್ನುವಂಥ ಹೆಸರಿನ ಅರ್ಥ ಏನು ಗೊತ್ತಾ? ನಗು, ಲಾಫ್ಟರ್. ನಗೋನು ಈಸ್ ಅ ಕ್ವೈಟ್ ಪರ್ಸನ್. ಅವನು ಸಾಧು. ನಗೋ, ಯಾರು ಬೈದ್ರು ಸರಿ, ಥ್ಯಾಂಕ್ ಯು ಆಗಲಿ ಬಿಡಿ, ನಗ್ತಾ ಇರ್ತಾನೆ. ಸ್ತೋತ್ರ. ಹಿ ಈಸ್ ಎ ವೆರಿ ಕ್ವೈಟ್ ಪರ್ಸನ್. ಲಾಫ್ಟರ್, ನಗುವವನು. ಆಮೇಲೆ ಅವನ ಜೀವನದಲ್ಲಿ ದೇವರು ಕೊಟ್ಟಂಥ ಪರ್ಸ್ನಲ್ ಎನ್ಕೌಂಟರ್ 26ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ. 26ನೇ ಅಧ್ಯಾಯದ 1ನೇ ವಾಕ್ಯ ಹೇಳುತ್ತೆ, ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನು ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಸ್ಟಿಯರ ಅರಸನಾದ ಅಬಿಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಗೆರಾರಿಗೆ, ಅಬಿಮೆಲೆಕನ ಬಳಿಗೆ, ಫಿಲಿಸ್ಟಿಯರ ಅರಸನಾದ ಅಬಿಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. 2ನೇ ವಾಕ್ಯ ಹೇಳುತ್ತೆ, ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ಎಲ್ಲಿ? ಇಳಿದು ಹೋಗಿದ್ದ ಜಾಗದಲ್ಲಿ. Sometimes God will not permit you to go. ದೇವರ ಅನುಮತಿ ಕೊಡೋದಿಲ್ಲ. If you are the promised child, ನೀನ್ ಕೆಳಗಡೆ ಹೋಗೋದಕ್ಕೆ ದೇವರು ಬಿಡೋದಿಲ್ಲ. Come on somebody. ನಿನ್ ಕುಟುಂಬ ಕೆಳಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಅವನು ನಿನ್ನನ್ನು ಪ್ರೀತಿಸ್ತಾನೆ. ಅವನು ನಿನ್ನನ್ನು ಪ್ರೊಟೆಕ್ಟ್ ಮಾಡಕ್ಕೆ ನೋಡ್ತಾನೆ. ಅವನು ನಿನ್ನನ್ನು ಎಚ್ಚರಿಸೋದಕ್ಕೆ ನೋಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋರಾಟ ಬಂದಾಗ ಹಿಂಜರಿದು ಹೋಗಬೇಡ.
ಅನ್ಯರ ಮಾತು ಕೆಟ್ಕೊಂಡು ನೀನು ಹೋಗಬೇಡ. ನಿನ್ನ ದೇವರು ಕರೆದು ಎಲ್ಲಿ ಇರು ಅಂತ ಹೇಳಿದ್ರು ಅಲ್ಲೇ ಇರು. ತಿರ್ಗ 26:1 ಸ್ವಲ್ಪ ನಿಮ್ಗೆ ಅರ್ಥ ಆಗಕ್ಕೋಸ್ಕರ ಓದಿಸ್ತಾ ಇದ್ದೀನಿ. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಸ್ಟಿಯರ ಅರಸನಾದ ಒಂದು ನಿಮಿಷ ಕಾನಾನ್ ದೇಶ ಯಾವುದು? ವಾಗ್ದಾನ ದೇಶದಲ್ಲಿ ಏನ್ ಬಂತು? ಬರ ಬಂತ? ಕ್ಷಾಮ ಬಂತ? ಅದನ್ನ ಜೋರಾಗಿ ಹೇಳಿ. ಬಂತ? ಹಾಗಾದ್ರೆ ವಾಗ್ದಾನ ಇರೋನಿಗೆ ಪ್ರಾಬ್ಲಮ್ ಬರುತ್ತಾ? ಅವಾಗ ಅಭಿಮೇಲಕನ್ನ ಹುಡ್ಕೊಂಡು ಹೋಗ್ಬೇಡ. ಅವಾಗ ಅವ್ರು ನನ್ನ ದೂರ ಸಂಬಂಧಿ, ಅವ್ರು ಕರೆದ್ರು, ಅವ್ರು ಬಾ ಅಂದ್ರು, ಇಲ್ಲಿ ಒಳ್ಳೆ ಕೆಲಸ ಕೊಡಿಸ್ತೀನಿ ಬಾ ಅಂದ್ರು. ಸೋತ್ರ ಅಭಿಮೇಲಕನು. ಆಗ ಈಸಾಕನು ಫಿಲಿಸ್ಟಿಯರ ಅರಸನಾದ ಅಭಿಮೇಲಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ. ನೋಡಿದ್ರ, ಎಲ್ಲಿಗೆ ಹೋಗ್ಬೇಡ. ಅಪ್ಪ ಏನ್ ಮಾಡ್ದ? ಇಳಿದು ಹೋದ. ಮಗ ಈಗೇನಾಯ್ತು? ಈಗ ಇವನಿಗೂ ಗೊತ್ತಾಯ್ತು ನಾನು ಇಳಿದು ಹೋಗ್ಬೇಕು ಅಂತ. ದೇವ್ರು ಏನು ಹೇಳಿದ್ರು? ಹೋಗ್ಬೇಡ, ಮಾಡಬೇಡ. ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನಾನು ಹೇಳುವ ದೇಶದಲ್ಲಿ ನೀನು ಆಮೆನ್, ಹಲ್ಲೆಲೂಯಾ. ನನ್ನ ದೇವರು ಲಾಸ್ಟ್ ಮಿನಿಟಲ್ಲಿ ನಿನ್ನ ಸಂಗಡ ಮಾತಾಡ್ತಾನೆ. ಲಾಸ್ಟ್ ನಿಮಿಷಗಳಲ್ಲಿ ದೇವರು ನಿನಗೋಸ್ಕರ ಬಾಗಿಲು ತೆಗಿತಾನೆ. ನಾನು ಹೇಳಕ್ಕೆ ಬಂದಿದ್ದು, ಈ ತಿಂಗಳು 31ನೇ ತಾರೀಕು ಮುಗಿಯಷ್ಟರಲ್ಲಿ the last minute God can do something. There will be an encounter. ನಿನ್ನ ಜೀವನದಲ್ಲಿ ಒಂದು ಎನ್ಕೌಂಟರ್ ನಡೆಯುತ್ತೆ. ದೇವರ ದರ್ಶನ ಉಂಟಾಗುತ್ತೆ. ಏನು ಮಾಡಬೇಕು, ಏನು ಮಾಡಬೇಡ, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಡ, ನಿನ್ನೊಟ್ಟಿಗೆ ಮಾತನಾಡುವವನು, ನಿನಗೆ ಆಲೋಚನೆ ಕೊಡುವವನು ನನ್ನಪ್ಪ ಯೇಸು ನಿನ್ನ ಜೊತೆಯಲ್ಲಿದ್ದಾನೆ. ಆದ್ದರಿಂದ ಇಳಿದು ಹೋಗಬೇಡ, ನೀನು ಐಗುಪ್ತಕ್ಕೆ ಹೋಗಬೇಡ. ಸ್ಟೇ ಬ್ಯಾಕ್. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಪ್ರತಿಕೂಲನ, ಕಷ್ಟನ, ಸುಖನ ದೇವರ ನೆಟ್ಟ ಕಡೆಯಲ್ಲಿ ನಿಂತ್ಕೊಳ್ರಿ ಅಂತ ಹೇಳಿ. ದ ಲಾಸ್ಟ್ ನಿಮಿಷ. ಅಲೆಗಳು ಹೋಗ್ತಾ ಇದೆ, ಗಾಳಿ ಬೀಸ್ತಾ ಇದೆ, ದೋಣಿ ಮುಳುಗೋಗೋ ಪರಿಸ್ಥಿತಿ. 4ನೇ ಜಾವದಲ್ಲಿ ಯೇಸು ನೀರಿನ ಮೇಲೆ ನಡೆದು ಬರ್ತಾನೆ. ಹೇಳ್ತಾನೆ, ಹಲ್ಲೆಲೂಯಾ. ಶಿಷ್ಯರು ಹೇಳಿದರು, ಭೂತ 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 ಅಂತ. ಇಲ್ಲ ಕಣ್ರಯ್ಯ, ಭೂತ ಅಲ್ಲ. ನಾನು ಪ್ರತಿಕೂಲ ಬಂದಾಗ ಓಡಿ ಹೋಗೋನಲ್ಲ, ಕ್ಷಾಮ ಬಂದಾಗ ನಿನ್ನ ಕೈ ಬಿಟ್ಟು ಹೋಗೋನಲ್ಲ, ಅಲೆಗಳು ಉಕ್ಕಿ ಬಂದಾಗ, ಹಲ್ಲೆಲೂಯಾ, ಗಾಳಿ ಬೀಸುವಾಗ ನಿನ್ನ ದೋಣಿ ಮುಳುಗದಂತೆ ಕಾಪಾಡೋದಕ್ಕೆ ಇಳಿದು ಬಂದಿರುವವನು, ನಾನು ನಿನ್ನ ಸಂಗಡ ಇದ್ದೀನಿ ಅಂತ ಹೇಳಿ ವಾಗ್ದಾನ ಮಾಡಿದವನು. 4ನೇ ಜಾವದಲ್ಲಿ, ಏ ಗಾಳಿಯೇ ಶಾಂತವಾಗು, ಕಡಲೆ ಶಾಂತವಾಗು ಎಂದು ಶಾಂತಗೊಳಿಸುವವನು ಇಳಿದು ಬಂದ. ದಟ್ಸ್ ಮೈ ಗಾಡ್. ಹಲ್ಲೆಲೂಯಾ. What a mighty God we serve. ಚರ್ಚ್, ಇವತ್ತು ನಾವು ಲಾಸ್ಟ್ ಪಾಯಿಂಟಲ್ಲಿ ನಿಂತಿದ್ದೀವಿ. ಕುಟುಂಬಗಳು
ಮುಂದಕ್ಕೇನು ಮಾಡಬೇಕು ಗೊತ್ತಿಲ್ಲದೆ ಇರುವ ಪರಿಸ್ಥಿತಿಯಲ್ಲಿದ್ದೀರಾ? ದ ಲಾಸ್ಟ್ ಮೂಮೆಂಟ್, ದ ಲಾಸ್ಟ್ ಮಿನಿಟ್ನಲ್ಲಿ ದೇವರ ಎನ್ಕೌಂಟರ್ ದರ್ಶನ ನಿನಗೆ ಉಂಟಾಗುತ್ತೆ. ಈ ತಿಂಗಳು ದೇವರು ನಿನಗೆ ಹೇಳಿರೋ ವಾಗ್ದಾನ ಪ್ರಕಾರ ಎ ಡಿವೈನ್ ಓಪನ್ ಡೋರ್ಸ್, ಆ ದಿವ್ಯವಾದ ಬಾಗಿಲು ನಿನ್ನ ಮುಂದೆ ತೆರೆಯುತ್ತೆ. ನನ್ನ ದೇವರು ಕೈ ಬಿಡೋದಿಲ್ಲ. ನನ್ನ ದೇವರು ಮಾಡ್ತೀನಿ ಅಂದರೆ ಮಾಡೇ ಮಾಡ್ತಾನೆ. ನನ್ನ ದೇವರು ಹೇಳಿದ ನೆರವೇರಿಸ್ತಾನೆ. ಅವನ ಅಬ್ರಾಹ್ಮನಿಗೆ ಪ್ರಮಾಣ ಮಾಡಿದನ್ನು ನೆರವೇರಿಸಿದ ಹಾಗೆ, ಈ ಸಾಕನಿಗೆ ವಾಗ್ದಾನ ಮಾಡಿದ ಹಾಗೆ ನಿನಗೂ ಅವನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾನೆ, ಡೋಂಟ್ ವರಿ ಅಬೌಟ್ ಯುವರ್ ಸಿಚುವೇಶನ್. ಪರಿಸ್ಥಿತಿ ಕಂಡು ನೀನು ಭಯ ಪಡಬೇಡ. ಮನುಷ್ಯನ ಬುದ್ಧಿ ಆಲ್ಟರ್ನೇಟಿವ್ ಹುಡುಕ್ತೀವಿ. ಮನುಷ್ಯ ಬೇಗನೆ ಆಲ್ಟರ್ನೇಟಿವ್ ಹುಡುಕ್ತೀವಿ ಅಲ್ಲ. ಇದಾಗಲಿಲ್ಲ. ದೇವರು ಹೇಳಿದ್ರು, ಇವತ್ತು ಒಂದು ಫ್ಯಾಮಿಲಿ, ಐ ಥಿಂಕ್ ದೇ ಆರ್ ಹಿಯರ್ ಆರ್ ನೋ, ಐ ಡೋಂಟ್ ನೋ, ಒಂದು ಫ್ಯಾಮಿಲಿ ನನ್ನ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳಕ್ಕೆ ಬಂದರು. ಮದುವೆ ಆಗಿ 5 ವರ್ಷ ಆಗಿದೆ, ಮಕ್ಕಳಾಗಿಲ್ಲ. ಅದಕ್ಕೆ ಮೆಡಿಕಲಿ ದೇ ವಾಂಟೆಡ್ ಟು ಡೂ ಸಮಥಿಂಗ್. ನಾನು ಅವ್ರಿಗೊಂದು ಸ್ವಲ್ಪ ಹೊತ್ತು ಕ್ಲಾಸ್ ತಗೊಂಡೆ. ನನ್ನ ದೇವ್ರಿಗೆ ಆಗಲಿಲ್ಲ ಅಂದರೆ ನೀವು ದೇವ್ರಿಗೆ ಸಪೋರ್ಟ್ ಮಾಡ್ಕೊಡಕ್ಕೆ ಹೋಗ್ತಿದ್ದೀರಾ? ಇಫ್ ಗಾಡ್ ಸೆಡ್ ಇಟ್, ವೆಯ್ಟ್. ಕಳೆದ ದಿವಸದಲ್ಲಿ ನಾನು ವಾಕ್ಯ ಓದಿಸಿದ್ದೆ. ಇಬ್ರಿಯ 11:11 ಸಾರಳು ಇದಲ್ಲದೆ ವಾಗ್ದಾನ ಮಾಡಿದವನನ್ನ ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರು ನಂಬಿಕೆಯಿಂದಲೇ ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನ ಹೊಂದಿದಳು. ಯಾರಾದ್ರೂ ಹೇಳ್ರಿ, ಶಕ್ತಿಯನ್ನ ಹೊಂದಿದನ. ಪ್ರತಿಕೂಲಗಳ ಮಧ್ಯದಲ್ಲಿ, ಪ್ರಯಾಸಗಳ ಮಧ್ಯದಲ್ಲಿ ನನ್ನನ್ನು ಬಲಪಡಿಸುವವನೊಬ್ಬನಿದ್ದಾನೆ. ಆ ಬಲ ನನಗೆ ಪರಲೋಕದಿಂದ ದೇವರ ದಯ ಪಾಲಿಸೋ ಬಲ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಬೇಡವ, ನೀನು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೆ ತಾನೆ, ವೆಯ್ಟ್ ಮಾಡು. ಬರೋ ವರ್ಷ ನಿನ್ನ ಕೈಯಲ್ಲೊಂದು ಕೂಸಿರುತ್ತೆ. ನಾನು ಪ್ರಾರ್ಥನೆ ಮಾಡಿ ಕಳಿಸಿದ್ದೀನಿ. ಐ ಫೆಲ್ಟ್ ಇನ್ ಮೈ ಸ್ಪಿರಿಟ್ ಶಕ್ತಿ ಮಣ್ಣಿನ ಘಟ್ಟದಲ್ಲಿ ಇಳಿದವು. ಆಮೇ ಈ ಸಾರಿನು ಗೋವಾದಲ್ಲಿ ಒಂದು ಫ್ಯಾಮಿಲಿ ನನ್ನ ಹತ್ರ ಬಂದರು. ಫಸ್ಟ್ ಅನೇಕ ವರ್ಷಗಳಿಂದ ಮಕ್ಕಳಿರಲಿಲ್ಲ. ಲಾಸ್ಟ್ ಟೈಮ್ ನೀವು ಬಂದಾಗ ಪ್ರವದಿಸಿದ್ರಿ, ಬರೋ ವರ್ಷ ಒಂದು ಮಗು ನಿಮ್ಮ ಕೈಲಿರುತ್ತೆ ಹೋಗ್ರಿ ಅಂತ. ಅದೇ ಮಗು ಫಸ್ಟ್ ಇದು ಅಂತ ಬ್ಯೂಟಿಫುಲ್ ಒಂದು ಕೂಸು. ಇವತ್ತು ನಾನು ಕೆಲವರಿಗೋಸ್ಕರ ಪ್ರವದಿಸ್ತಾ ಇದ್ದಾನೆ. ಕೆಲ ಜನನಗಳು ನಡೀಲಿಕ್ಕೆ ಹೋಗುತ್ತೆ, ಕೆಲ ಬಿಡುಗಡೆಗಳು ನಡೀಲಿಕ್ಕೆ ಹೋಗುತ್ತೆ, ಕೆಲ ಅದ್ಭುತಗಳು ಕಾಣಲಿಕ್ಕೆ ಹೋಗ್ತೀರಾ. ಯೇಸುವಿನ ನಾಮದಲ್ಲಿ ಕ್ಷಾಮ ಅಂತ ಹೇಳಿ ಓಡೋಗ್ಬೇಡ್ರಿ, ಹೋರಾಟ ಅಂತ ಹೇಳಿ ಬಿಟ್ಟು ಹೋಗಬೇಡ್ರಿ. ದೈವ ಕೃಪೆಯಲ್ಲಿ ನಿಂತ್ಕೊಳ್ರಿ, ವಾಗ್ದಾನವನ್ನು ಹಿಡ್ಕೊಳ್ರಿ. ಕರ್ತನು 4ನೇ ಜಾವದಲ್ಲಿ ಇಳಿದು ಬಂದ ಹಾಗೆ ನಿನಗೋಸ್ಕರ ಅದ್ಭುತ ಮಾಡೋದಕ್ಕೆ ಅವನು ಇವತ್ತೇ ಇಳಿದು ಬರ್ತಾನೆ. Come on, somebody shout hallelujah. ಐಗುಪ್ತಕ್ಕೆ ಹೋಗುವುದನ್ನ ದೇವರ ಅರೆಸ್ಟ್ ಮಾಡಿಬಿಟ್ಟ. ಮಾನುಷಿಕವಾದ ಪ್ಲಾನ್ಗಳನ್ನು ಇವತ್ತು
ದೇವರು ಬಂದ್ ಮಾಡ್ತಾ ಇದ್ದಾನೆ. ಕೆಲ ಬುದ್ಧಿ ಮಂಡಳಗಳನ್ನು ದೇವರು ಬ್ಲಾಕ್ ಮಾಡ್ತಾನೆ. ದೇವ್ರ ಪ್ಲಾನ್ ನಡಿಬೇಕಾ, ದೇವ್ರ ಪದ್ಧತಿ ನೆರವೇರಬೇಕಾ, ಬುದ್ಧಿ ಮಂಡಳ ಅರೆಸ್ಟ್ ಮಾಡಬೇಕು. ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡಿದಾಗ ಆ ವಾಗ್ದಾನದಲ್ಲಿ ದೇವರ ಒಡಂಬಡಿಕೆ ಇದೆ, ವಾಗ್ದಾನ ಇದೆ, ದೇಶಗಳುಂಟು, ತಲೆಮಾರುಗಳುಂಟು. ಓ ಮೈ ಗಾಡ್, ಗಾಡ್ಸ್ ಕಂಪ್ಲೀಟ್ ಪ್ಲಾನ್. ದೇವರು ವಾಗ್ದಾನ ಮಾಡುವಾಗ ಪ್ರೊನೌನ್ಸ್ ಮಾಡ್ತಾ ಇರೋದು, ಕೂಗಿ ಹೇಳ್ತಾ ಇರೋದು, ಏಯ್ ಅಬ್ರಾಹ್ಮನೇ, ನೀನೊಂದು ದೊಡ್ಡ ಜನಾಂಗ, ನಿನ್ನಿಂದ ಒಂದು ದೊಡ್ಡ ಜನಾಂಗ, ನಿನ್ನ ಮೂಲಕ ಅನೇಕರಿಗೆ ನೀನು ಆಶೀರ್ವಾದ ನಿಧಿಯಾಗಿ. ಆಮೇ, ದಟ್ಸ್ ಗಾಡ್ಸ್ ಪ್ಲಾನ್. ಆಮೇ, ಎಷ್ಟೇ ಹೋರಾಟ ಬಂದರು, ಸ್ಟಿಕ್ ಆನ್ ಟು ಗಾಡ್ಸ್ ವರ್ಡ್. ದೇವರ ವಾಕ್ಯದಲ್ಲಿ ಬದ್ಧರಾಗಿರ್ರಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಏನೇ ಬರಲಿ, ಎಷ್ಟೇ ಹೋರಾಟ ಬರಲಿ, ಪ್ರಮಾಣದಲ್ಲಿ ನಿಂತ್ಕೊಳ್ರಿ. ಸ್ತೋತ್ರ. ಏನೇ ಬರಲಿ, ಎಷ್ಟೇ ಹೋರಾಟ ಬರಲಿ, ಪ್ರಮಾಣದಲ್ಲಿ ನಿಂತ್ಕೊಳ್ರಿ, ಓಡೋಗ್ಬೇಡ್ರಿ. ಯಾಕೆ ಗೊತ್ತಾ? ವಾಗ್ದಾನ ಮಾಡಿದವನ ನಂಬಿಗಸ್ತನು, ಅದು ನೆರವೇರೋವರೆಗೂ ನಮಗಿಂತ ದೇವರಿಗೆ ಆತರ ಜಾಸ್ತಿ. ಯಾರಿಗೆ ಆತರ ಜಾಸ್ತಿ ಗೊತ್ತಾ? ದೇವರಿಗೆ ಆತರ. ಎದ್ದು ನಿಂತ್ಕೊಳ್ರಿ.